ಪ್ರೈಸ್ ದ ಲಾರ್ಡ್. ಪ್ರಿಯರಾದ ದೇವ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ. ಪ್ರಿಯರಾದ ದೇವ ಮಕ್ಕಳೇ, ಈ ಸಮಯದಲ್ಲಿ ನೋಡುವುದಾದ್ರೆ ನನ್ನ ಕೈಯಲ್ಲಿ ಒಂದು ಫೆವಿಕ್ವಿಕ್ ಎಂಬ ಒಂದು ವಸ್ತು ಇದೆ. ಇದನ್ನು ನಾವು ಆಗಾಗ ನಮ್ಮ ಜೀವನದಲ್ಲಿ ಉಪಯೋಗಿಸಿರುತ್ತೇವೆ. ನೋಡಿ, ಇದು ಒಂದು ಸ್ಟ್ರಾಂಗ್ ಆದ ಒಂದು ಗಮ್. ಇದು ಅನೇಕ ಗಟ್ಟಿಯಾದ ವಸ್ತುಗಳನ್ನು ಕೂಡ ಸುಲಭವಾಗಿ ಅಂಟಿಸುತ್ತದೆ. ಮುರಿದು ಹೋದ ಅನೇಕ ವಿಷಯಗಳನ್ನು ಕೂಡ ಇದು ಅಂಟಿಸುತ್ತದೆ ಎಂಬುದಾಗಿ ನಾವು ನೋಡಬಹುದು. ಇದರಲ್ಲಿ ಹೆಚ್ಚಾದ ಅನುಕೂಲತೆ ನಮಗಿರುವುದಾದರೂ ಒಂದು ತುಂಬ ಮುಖ್ಯವಾದ ವಿಷಯ ನಾವು ನೋಡುವುದಾದರೆ, ಈ ಗಮ್ ನಾವು ಯಾವ ವಸ್ತುಗಳಿಗೆ ಅಥವಾ ವಿಷಯಕ್ಕೆ ಅಂಟಿಸಬೇಕೋ ಅಲ್ಲಿಗೆ ಮಾತ್ರ ಅಂಟಿಸುವುದಾದರೆ ಅದು ಉತ್ತಮ ಪರಿಣಾಮ ಬೀರುತ್ತದೆ. ಒಂದು ವೇಳೆ ಅದು ನಮ್ಮ ಕೈಗೆ ಅಂಟಿಕೊಳ್ಳುವುದಾದರೆ, ನೋಡಿ ನನ್ನ ಕೈಗೆ ಸ್ವಲ್ಪ ಅಂಟಿಕೊಳ್ಳುವಾಗ ಅದು ಹಾಗೇ ಇದ್ದು ಅದನ್ನು ತೆಗೆಯೋದಕ್ಕೆ ಪ್ರಯತ್ನಿಸಿದಾಗ ಅದರ ಜೊತೆಗೆ ಚರ್ಮವು ಕಿತ್ತು ಬರುತ್ತದೆ ಮತ್ತು ಅದು ಸ್ವಲ್ಪ ನೋವನ್ನು ಕೂಡ ಉಂಟು ಮಾಡುತ್ತದೆ. ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲೂ ಕೂಡ ಈ ವಿಷಯವನ್ನು ನೋಡುವಾಗ ನನಗೆ ಸತ್ಯವೇದದ ಒಂದು ವಾಕ್ಯ ನೆನಪಾಗುತ್ತದೆ. ಅದ್ಯಾವುದೆಂದರೆ, ಪಾಪವು ತುಂಬ ಬೆಳೆದು ಮರಣವನ್ನು ಹಡೆಯುತ್ತದೆ ಎಂಬುದಾಗಿ. ನೋಡಿ, ಪಾಪವೆಂಬುದು ನಾವು ಈ ಲೋಕದಲ್ಲಿರುವಾಗ ಅದು ನಮ್ಮನ್ನು ಎಲ್ಲ ರೀತಿಯಲ್ಲೂ ಆವರಿಸಿಕೊಳ್ಳುತ್ತದೆ, ಅನೇಕ ರೀತಿಯಲ್ಲಿ ನಮ್ಮನ್ನು ಶೋಧಿಸುತ್ತದೆ. ಆದರೆ ನಾವು ಅಂಥ ಪಾಪಗಳಿಂದ ಎಚ್ಚರವಾಗಿರಬೇಕು, ಅಂಥ ಪಾಪಗಳಿಗೆ ನಾವು ದೂರವಾಗಿರಬೇಕು. ಮಾತ್ರವಲ್ಲದೆ ಈ ಲೋಕವು ಪಾಪದಿಂದ ತುಂಬಿದೆ. ಈ ಲೋಕದಲ್ಲಿ ನಾವು ಎಷ್ಟು ಬೇಕೋ ಅಷ್ಟು ಮಾತ್ರ ನಮ್ಮ ಸಂಬಂಧವನ್ನು, ವ್ಯವಹಾರವನ್ನು ಇಟ್ಟುಕೊಂಡಿರಬೇಕು. ಆಗ ಮಾತ್ರವೇ ನಾವು ಇಂಥ ಪಾಪವೆಂಬ ವಿಷಯಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯ. ಇಲ್ಲವಾದರೆ ನೋಡಿ, ಪಾಪವೆಂಬುದು ಹೆಚ್ಚಾಗಿ ನಮ್ಮಲ್ಲಿ ಬರುವಾಗ ಅದು ಕೊನೆಯದಾಗಿ ವಾಕ್ಯದಲ್ಲಿ ಹೇಳುವ ಹಾಗೆ ಮರಣವನ್ನು ಹಡೆಯುತ್ತದೆ. ಆದ್ದರಿಂದ ದೇವರು ನಮಗೆ ಒಂದು ಆಜ್ಞೆಯನ್ನು ಕೊಡುತ್ತಿದ್ದಾನೆ. ವಿಶೇಷವಾಗಿ ಯೌವನಸ್ಥರು ಈ ವಸ್ತುವನ್ನು ನೋಡುವಾಗ ಈ ವಿಷಯವನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳಬೇಕು. ಅದ್ಯಾವುದೆಂದರೆ, 2 ತಿಮೋಥಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ, ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರು, ನೀತಿ, ವಿಶ್ವಾಸ, ಪ್ರೀತಿ ಮತ್ತು ಸಮಾಧಾನವನ್ನು ಸಂಪಾದಿಸುವುದಕ್ಕೆ ಶುದ್ಧ ಹೃದಯವುಳ್ಳವರಾಗಿ ಕರ್ತನನ್ನು ಬೇಡಿಕೊಳ್ಳುವವರ ಸಂಗಡ ಪ್ರಯಾಸ ಪಡು ಎಂಬುದಾಗಿ. ನೋಡಿ, ಈ ಗಮ್ ಸ್ವಲ್ಪ ನಮ್ಮ ಶರೀರದಲ್ಲಿ ಬೀಳುವಾಗ ಅದು ಹೇಗೆ ನೋವನ್ನು ಉಂಟು ಮಾಡುವಂಥ ಪರಿಣಾಮವನ್ನು ಮಾಡುತ್ತದೋ ಆ ರೀತಿಯಾಗಿ ಪಾಪವು ಕೂಡ ಒಂದು ದಿನ ನಮಗೆ ತುಂಬ ದೊಡ್ಡ ಆಘಾತ ಪರಿಣಾಮವನ್ನು ಉಂಟು ಮಾಡುತ್ತದೆ. ಆದ್ದರಿಂದ ನಾವು ಅದಕ್ಕೆ ಬದಲಾಗಿ ಪ್ರಾರ್ಥನೆ ಮಾಡುವವರ ಸಂಗಡ ಹೆಚ್ಚಾಗಿ ಸಮಯವನ್ನು ಕಳೆಯುವುದರ ಮುಖಾಂತರ ನಮ್ಮ ಆತ್ಮ, ಶರೀರ, ಪ್ರಾಣವನ್ನು ಕಾಪಾಡಿಕೊಳ್ಳೋಣ. ಪರಲೋಕ ರಾಜ್ಯಕ್ಕೆ ಸಮೀಪರಾಗೋಣ. ದೇವರ ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.